Hello all, this is Vidya. So in today's session, I would like to discuss about child development and pedagogy. These sessions are helpful for CTET and CATET examination or any other teaching examinations. So in this session or in this channel, I am going to discuss about these topics which are included in the CTET and CATET syllabus. These topics are included in both CTET and CATET syllabus, or it is very important for all the teaching examinations. So basic concepts are the basic concepts are growth and development, stages of development, principles of development, individual difference, motivation, and Abraham Maslow's theory, concept of IQ, multiple intelligence theory. This is very important, and triarchy theory of intelligence. Piaget's cognitive theory, this is very important. Kohlberg's theory, inclusive education, types of disabilities, RTE Act 2009, National Curriculum Framework 2005 and 2020, child-centered education and gender. These are some very important topics which I am going to cover in upcoming classes. In today's class, I am going to discuss about the basic concepts of CDP, that is growth and development. Okay, development is nothing but change. Okay, development is nothing but change. It is a continuous process. So development ಅನ್ನೋದು it is from womb to tomb ಆಗುತ್ತೆ. That means from the period of conception till our death. ಸೊ ಕನ್ಸೆಪ್ಷನ್ ಇಂದ ಒಂದು ಮಗು ಯಾವಾಗ ಕನ್ಸೆಪ್ಷನ್ ಆಗುತ್ತೆ ಅಲ್ಲಿಂದ ಟಿಲ್ ಇಟ್ಸ್ ಡೆತ್ವರೆಗೂ ವಿ ಕ್ಯಾನ್ ಏನಾಗುತ್ತೆ ಮಗು ಡೆವಲಪ್ಮೆಂಟ್ ಆಗುತ್ತೆ. ಸೊ ಈ ಚೇಂಜ್ ಅನ್ನೋದು ಡೆವಲಪ್ಮೆಂಟ್ ಈಸ್ ವಾಟ್ ಐ ಸೆಡ್, ಡೆವಲಪ್ಮೆಂಟ್ ಈಸ್ ಅ ಚೇಂಜ್. ಸೊ ಚೇಂಜ್ ಅನ್ನೋದು ಹೇಗಿರುತ್ತೆ, ಇಟ್ ಈಸ್ ಆರ್ಡರ್ಲಿ ಡೆವಲಪ್ಮೆಂಟ್, ಪ್ರೋಗ್ರೆಸಿವ್ ಆಗಿರುತ್ತೆ ಆ್ಯಂಡ್ ಸೀಕ್ವೆನ್ಸ್ ಇನ್ ನೇಚರ್. ಸೊ ಈ ಚೇಂಜ್ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ orderly progressive sequence. You should note this point, it is very important. So development ಅನ್ನೋದು ಯಾವಾಗಲೂ orderly in nature, progressive in nature and it is sequence in nature. Okay, so orderly ಅಂದ್ರೆ it is after something, ಒಂದು ಕ್ರಿಯೆ ಆದಮೇಲೆ ಆಫ್ಟರ್ ದಟ್ ಓನ್ಲಿ ಇನ್ನೊಂದು ಆಗುತ್ತೆ. ಯಾವಾಗಲೂ ಡೆವಲಪ್ಮೆಂಟ್ ಅನ್ನೋದು ಪ್ರೋಗ್ರೆಸಿವ್ ಆಗುತ್ತೆ. ನಾವು ಯಾವಾಗ ಏನಾದರೂ ವಿಷಯ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಕಲ್ತ್ಕೋತಿದ್ದೀವಿ ಅಂದರೆ ಅದರಿಂದ ನಮಗೆ ನಾಲೆಡ್ಜ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದರಲ್ಲಿ ಏನಾಗಿದೆ, ದೇರ್ ಈಸ್ ಅ ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್, ಅದು ಚೇಂಜ್ ಆ್ಯಂಡ್ ಇಟ್ ಈಸ್ ಪ್ರೋಗ್ರೆಸಿವ್ ಇನ್ ನೇಚರ್. ಓಕೆನಾ, ಆ್ಯಂಡ್ ಇಟ್ ಈಸ್ ಸೀಕ್ವೆನ್ಸ್ ಇನ್ ನೇಚರ್. ಹಿಯರ್ ವಿ ಕ್ಯಾನ್ ಸಿ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಎರಡು ಕಾನ್ಸೆಪ್ಟ್ ಇದೆ. ಸೊ ಹಾಗಾದರೆ ಡೆವಲಪ್ಮೆಂಟಿಗೆ ಮತ್ತು ಗ್ರೋತಿಗೆ ಏನು ಡಿಫ್ರೆನ್ಸು? ಸೊ ಫಸ್ಟ್ಲಿ ಗ್ರೋತ್ ಅಂದರೆ ಏನು ಅಂತ ನೋಡೋಣ. ಸೊ ಗ್ರೋತ್ ಅನ್ನೋದು ಇಟ್ ಈಸ್ ಅ ಮೆಷರಬಲ್ ಕ್ವಾಂಟಿಟೇಟಿವ್ ಡೆವಲಪ್ಮೆಂಟ್. ಇಟ್ ಈಸ್ ಮೆಷರಬಲ್ ಕ್ವಾಂಟಿಟೇಟಿವ್ ಡೆವಲಪ್ಮೆಂಟ್. ಇದನ್ನು ನಾವು ಗ್ರೋತ್ ಅಂತ ಕರಿತೀವಿ. ಸೊ ಗ್ರೋತ್ ಅನ್ನೋದು ಇಟ್ ಈಸ್ ಅಪ್ ಟು ಮೆಚ್ಯೂರಿಟಿ ಇರುತ್ತೆ. Okay, it is up to maturity ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂಟಿಲ್ ದ ಏಜ್, ಸಮ್ ಏಜ್ ತನಕ ಮಾತ್ರ ನಾವೇನಾಗ್ತೀವಿ, ನಮ್ಮ ಹೈಟ್ ಡೆವಲಪ್ ಆಗುತ್ತೆ. ಸೊ ಇಟ್ ಈಸ್ it depends on the maturity. It is heredity in nature. Okay, ಫಾರ್ ಎಕ್ಸಾಂಪಲ್ ಇವಾಗ ಮೋಸ್ಟ್ ಆಫ್ ದ ಟೈಮ್ ಏನಾಗಿದೆ, ಮೆಚುರಿಟಿ ಅನ್ನೋದು ಡಿಪೆಂಡ್ಸ್ ಆನ್ ದ ಹೆರಿಡಿಟಿ ಆ್ಯಂಡ್ ಗ್ರೋತ್ ಡಿಪೆಂಡ್ಸ್ ಆನ್ ದ ಮೆಚುರಿಟಿ. ಓಕೆ, ಸೊ ಇಟ್ ಈಸ್ ಗ್ರೋತ್ ಅನ್ನೋದು ಇಟ್ ಈಸ್ ಅ ಕ್ವಾಂಟಿಟೇಟಿವ್ ಡೆವಲಪ್ಮೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ವಿಚ್ ಕ್ಯಾನ್ ಬಿ ಮೆಷರಬಲ್. ನಾವು ಯಾವ್ಯಾವ ಡೆವಲಪ್ಮೆಂಟ್ಸ್ ನಾವು ಮೆಷರ್ ಮಾಡ್ತೀವಲ್ಲೋ, ಮೆಷರಬಲ್ ಇರುತ್ತೋ ಆ ಥರದ್ದನ್ನು ನಾವೇನಂತ ಕರಿತೀವಿ, ಗ್ರೋತ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಹೈಟ್ ಆಗಿರ್ಬೋದು, ವೇಟ್, ಶೇಪ್, ಇದೆಲ್ಲ ಏನಾಗಿದೆ, ಇದು ಕ್ವಾಂಟಿಟಿ ಡೆವಲಪ್ಮೆಂಟ್. ಈಗ ಕ್ವಾಂಟಿಟಿ ಅದೇ ಥರ ಕ್ವಾಲಿಟಿ ಡೆವಲಪ್ಮೆಂಟ್ ಅಂತ ಬಂದಾಗ ಇಟ್ ಈಸ್ ನಾಟ್ ಮೆಷರಬಲ್. ಸೊ ಯಾವ್ಯಾವ ಡೆವಲಪ್ಮೆಂಟ್ಸ್ನ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಅ ಪರ್ಸನ್ ಎಬಿಲಿಟಿ ಟು ಡೂ ಸಮಥಿಂಗ್, ಇವಾಗ ಏನಾದರೂ ಇವಾಗ ಸ್ಕಿಲ್ಫುಲ್ ಆಗಿ ಮಾಡೋದು, ಒಬ್ಬರು ಒಂಥರ ಇರ್ತಾರೆ. ಇವಾಗ ಯಾವುದೇ ಒಂದು ಮಗು ಏನು ಮಾಡ್ಬೋದು, ಈಗ ಏನಾದರೂ
ಡ್ರಾಯಿಂಗ್ ಮಾಡೋದು, ಒಬ್ಬರು ಚೆನ್ನಾಗಿ ಮಾಡ್ಬೋದು, ಅಥವಾ ಇನ್ನೊಂದು ಮಗು ಏನಾಗ್ಬೋದು ಚೆನ್ನಾಗಿ ಮಾಡದೇ ಇರ್ಬೋದು, ಆವ್ರೇಜಾಗಿ ಮಾಡ್ಬೋದು. ಸೊ ಇದನ್ನು ಏನಂತ ಕರಿತೀವಿ, ಕ್ವಾಲಿಟೇಟಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಥವಾ ಎಮೋಷ್ನಲ್ ಆಗಿ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗು, ವೇ ಆಫ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಎಬಿಲಿಟಿ ಟು ಡೂ ಸಮಥಿಂಗ್, ದೀಸ್ ಆಲ್ ಕಮ್ಸ್ ಅಂಡರ್ ದ ಕ್ವಾಲಿಟಿ ಡೆವಲಪ್ಮೆಂಟ್ಸ್. ಓಕೆ, ಕ್ವಾಲಿಟಿ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ದೀಸ್ ಟು, ಬೋತ್ ಕ್ವಾಂಟಿಟಿ ಡೆವಲಪ್ಮೆಂಟ್ ಮತ್ತು ಕ್ವಾಲಿಟಿ ಡೆವಲಪ್ಮೆಂಟ್ನ ನಾವೇನಂತ ಕರಿತೀವಿ, ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಬೋತ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ ಏನು ಚೇಂಜಸ್ ಆಗುತ್ತಲ್ಲ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಬಟ್ ಗ್ರೋತ್ ಅಂದರೆ ಏನು? ಗ್ರೋತ್ ಈಸ್ ಆಲ್ವೇಸ್ ಅಬೌಟ್ ಕ್ವಾಂಟಿಟಿ ಡೆವಲಪ್ಮೆಂಟ್. ಗ್ರೋತ್ ಈಸ್ ಆಲ್ವೇಸ್ ಅಬೌಟ್ ಕ್ವಾಂಟಿಟಿ ಡೆವಲಪ್ಮೆಂಟ್. ಇನ್ ಕೇಸ್ ಕ್ವಾಂಟಿಟಿಯಲ್ಲಿ ಅಂದರೆ ಹೈಟಲ್ಲಿ, ವೇಟಲ್ಲಿ, ಶೇಪಲ್ಲಿ ಏನಾದರೂ ನಾವು ಮೆಜರಬಲ್ ಮಾಡ್ಬೋದಾದಂತಹ ಥಿಂಗ್ಸ್ ಏನಾದರೂ, ನೇಚರ್ ಏನಾದರೂ ಡೆವಲಪ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಗ್ರೋತ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದು ಇಟ್ ಈಸ್ ನಾಟ್ ರಿವರ್ಸಿಬಲ್ ಬಟ್ ಇಟ್ ಈಸ್ ಮಾಡಿಫೈಯಬಲ್. ಡೆವಲಪ್ಮೆಂಟ್ ಅನ್ನೋದು ಯಾವಾಗಲೂ ನಾವು, ಫಾರ್ ಎಕ್ಸಾಂಪಲ್, ನಾವು ಒಂದು ಸರಿ ಹೈಟ್ ಗ್ರೋ ಆದರೆ ಈಸ್ ಇಟ್ ರಿವರ್ಸಿಬಲ್? ನೋ, ಇಟ್ ಈಸ್ ನಾಟ್ ರಿವರ್ಸಿಬಲ್. ಬಟ್ ಯು ಕ್ಯಾನ್ ಸೇ ಇವಾಗ ವೇಟ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ದೆನ್ ಇಟ್ ಈಸ್ ರಿವರ್ಸಿಬಲ್. ಕಡಿಮೆ ಆಯಿತು, ರಿವರ್ಸಿಬಲ್? ನೋ, ಇಟ್ ಈಸ್ ನಾಟ್ ರಿವರ್ಸಿಬಲ್. ಇಟ್ ಈಸ್ ಮಾಡಿಫೈಯಬಲ್ ಇನ್ ನೇಚರ್. ಆ್ಯಂಡ್ ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ನ, ಫಾರ್ ಎಕ್ಸಾಂಪಲ್ ಲೋಯರ್ ಲೆವೆಲಲ್ಲಿ ಕಾನ್ಸೆಪ್ಟ್ನ ನಾವು ಸ್ವಲ್ಪ ಕಮ್ಮಿ ಅರ್ಥ ಮಾಡ್ಕೊಂಡಿರ್ತೀವಿ. ಫ್ರಮ್ ಹೈಯರ್ ಲೆವೆಲ್, ಹೈಯರ್ ಕ್ಲಾಸಸ್ಸಲ್ಲಿ ಏನಾಗುತ್ತೆ, ಅದೇ ಥೇರೀಸ್ ಏನಾಗುತ್ತೆ, ಮಾಡಿಫೈ ಆಗಿಬಿಟ್ಟು ನಾವು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದ ಡೆವಲಪ್ಮೆಂಟ್ ಈಸ್ ನಾಟ್ ರಿವರ್ಸಿಬಲ್. ಯು ಶುಡ್ ನೋಟ್ ದಿಸ್ ಪಾಯಿಂಟ್. ದ ಡೆವಲಪ್ಮೆಂಟ್ ಈಸ್ ನಾಟ್ ರಿವರ್ಸಿಬಲ್ ಬಟ್ ಇಟ್ ಈಸ್ ಮಾಡಿಫೈಯಬಲ್. So here you have to remember this point, that is development is orderly, progressive and sequence in nature. This is very important. And growth is always about ಕ್ವಾಂಟಿಟಿ ಚೇಂಜಸ್. ಕ್ವಾಂಟಿಟಿಯಲ್ಲಿ ಚೇಂಜ್ ಆಗೋದನ್ನು ಗ್ರೋತ್ ಅಂತ ಕರಿತೀವಿ. ಬೋತ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಚೇಂಜ್ ಆದರೆ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಸೊ in this we are going to study about types of development. There are mainly 4 types of development, that is physical development, cognitive development, social development and emotional development. Physical, cognitive, social, emotional, PCSE. Okay, physical development, cognitive development, social development and emotional development. These are the types of development. So these types of development are interrelated in nature. Okay, you can understand, that is physical development ಅಂದ್ರೆ ಏನು, ಕ್ವಾಲಿಟಿ ಏನು, ಕ್ವಾಂಟಿಟಿ ನಮ್ಮದು ಗ್ರೋತ್ ಆಗುತ್ತೆ, ಹೈಟ್, ವೇಟ್, ಇದೆಲ್ಲ ಏನು ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ದೀಸ್ ಆರ್ ಆಲ್ವೇಸ್ ಇಂಟರ್ ರಿಲೇಟೆಡ್ ಇನ್ ನೇಚರ್. ಅಂದರೆ ಇವಾಗ ಫಿಸಿಕಲ್ ಡೆವಲಪ್ಮೆಂಟ್, ಫಾರ್ ಎಕ್ಸಾಂಪಲ್ ನನಗೆ ಶೀತ ಆಗಿದೆ ಅಥವಾ ಕೆಮ್ಮಾಗಿದೆ, ಐ ಕ್ಯಾಂಟ್ ಕಾನ್ಸಂಟ್ರೇಟ್ ಆನ್ ದ ಕ್ಲಾಸ್. ಸೊ ಇದು ನನ್ನ ಕಾಗ್ನೇಟಿವ್ ನೇಚರ್ಗೆ, ಕಾಗ್ನೇಟಿವ್ ಡೆವಲಪ್ಮೆಂಟಿಗೆ ಎಫೆಕ್ಟ್ ಆಗುತ್ತೆ. ಅಥವಾ ಐ ಆಮ್ ನಾಟ್ ಫೀಲಿಂಗ್ ವೆಲ್, ದೆನ್ ಇಟ್ affects the social development. How? ಇವಾಗ ನಾನು ಸೋಷಿಯಲಿ ಯಾರ ಜೊತೆಗೂ ಇಂಟರ್ಯಾಕ್ಟ್, ಇವಾಗ ನಂಗೆ ಕೋಲ್ಡ್ ಆಗಿದೆ ಅಥವಾ ಜ್ವರ ಬಂದಿದೆ ಅಂದರೆ ಸೋಷಿಯಲಿ ನಾನು ಯಾರ ಜೊತೆಗೂ ಇಂಟರ್ಯಾಕ್ಟ್ ಆಗೋಕ್ಕೆ ಬಯಸೋದಿಲ್ಲ. ಸೊ ಇಟ್ ಎಫೆಕ್ಟ್ಸ್ ದ ಸೋಷಿಯಲ್ ಡೆವಲಪ್ಮೆಂಟ್. ಆಲ್ಸೋ you can see physical development, cognitive, social and emotional developments are very interrelated in nature. Here you can see through the pictures, that is on ಮಗುವಲ್ಲಿ there is a growth, ಎಮೋಷ್ನಲಿ ಗ್ರೋತ್ ಆಗಿದೆ, ಕಾಗ್ನೇಟಿವ್ ಗ್ರೋತ್ ಆಗುತ್ತೆ, ಸೋಷಿಯಲಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಆ್ಯಂಡ್ ಆಲ್ಸೋ ಫಿಸಿಕಲ್ ನೇಚರ್ ಆಫ್ ಅ ಚೈಲ್ಡ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇನ್ ಡೀಟೇಲ್ ಆಗಿ ಒಂದೊಂದೇ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ಏನು? ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ಮೇನ್ಲಿ ಅಬೌಟ್ ಮೋಟಾರ್ ಡೆವಲಪ್ಮೆಂಟ್. ಓಕೆ, physical development is mainly about motor development. You should remember these words, motor development. Physical development andre enu, it is all about motor development. Andre height, weight, size, shape ivella ಏನು develop ಆಗುತ್ತೋ, this is physical development. Here you can see there is a development of a child, height develop ಆಗಿದೆ. So ಇದನ್ನ ನಾವೇನಂತ ಕರಿತೀವಿ, physical development. Also physical development is nothing but
growth. Okay, physical development is nothing but growth. Okay, so here motor development andre ಏನು? So motor development is nothing but skillfully ನಮ್ಮ ಆ್ಯಕ್ಷನ್ಸ್ ಏನು ಫ್ರಮ್ ದ ಚೈಲ್ಡ್ಹುಡ್ ಅಡೋಲಸೆನ್ಸಿಗೆ ಬಂದಾಗ ಹೇಗೆ ಚೇಂಜಸ್ ಆಗ್ತಾ ಹೋಗುತ್ತೋ ಅದನ್ನು ನಾವು ಮೋಟಾರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮೋಟಾರ್ ಡೆವಲಪ್ಮೆಂಟ್ ಆರ್ ಡಿವೈಡೆಡ್ ಇಂಟು ಟೂ category, that is gross motor skill ಮತ್ತು fine motor skill. This is very important. We should remember these two, gross motor skill and fine motor skill. Gross motor skill ಅಂದ್ರೆ it is nothing but walking, running, jumping. So here you can see always first ನಮಗೆ ಯಾವ್ದು ಬರುತ್ತೆ, we get ಗ್ರಾಸ್ ಮೋಟಾರ್ ಸ್ಕಿಲ್, ಅದಾದಮೇಲೆ ನಮಗೆ ಫೈನ್ ಮೋಟಾರ್ ಸ್ಕಿಲ್ ಬರುತ್ತೆ, GF. ಓಕೆ, ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂದರೆ ಏನು? ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮಗುವಲ್ಲಿ ಏನು ಅಂಬೆಗಾಲಿಟ್ಟು ಫಸ್ಟು ಓಡಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ವಾಕಿಂಗ್, ಆಮೇಲೆ ರನ್ನಿಂಗ್, ಆಮೇಲೆ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ಗ್ರಾಸ್ ಮೋಟಾರ್. ಯಾಕೆ? ಬಿಕಾಸ್ ದೇರ್ ಈಸ್ ಅ ಲಾರ್ಜ್ ಮಸಲ್ಸ್ ಏನಾಗುತ್ತೆ, ವಿ ಯೂಸ್ ಲಾರ್ಜ್ ಮಸಲ್ಸ್. ಓಕೆನಾ? ಸೊ ಗ್ರಾಸ್ ಮೋಟಾರಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಲಾರ್ಜ್ ಮಸಲ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇನ್ ಫೈನ್ ಮೋಟಾರ್ ಸ್ಕಿಲ್ಸಲ್ಲಿ ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು. ಇವಾಗ ಫಸ್ಟು ಮಗು ಯಾವತ್ತೆ ಫಾರ್ ಎಕ್ಸಾಂಪಲ್ ಇದು ಪೆನ್ ಇದೆ ಅಂದರೆ ಪೆನ್ನನ್ನು ಈ ಥರ ಹೋಲ್ಡ್ ಮಾಡುತ್ತೆ, ಕಂಪ್ಲೀಟಾಗಿ ಒಂದು ಹ್ಯಾಂಡಲ್ಲಿ ಹೋಲ್ಡ್ ಮಾಡುತ್ತೆ. ಮಗುಗೆ ಈ ಥರ ಇಟ್ಕೊಳಕ್ಕೆ ಬರೋದಿಲ್ಲ. ಓಕೆ, ಈಗ ಈ ಥರ ಇಟ್ಕೊಂಡಾದ್ಮೇಲೆ ಅಲ್ವಾ ಮಗುಗೆ ಡ್ರಾಯಿಂಗ್ ಅಥವಾ ಪೇಂಟಿಂಗ್ ಬರೆಯೋದಕ್ಕೆ ಬರೋದು, ವೆನ್ ಇಟ್ ಹೋಲ್ಡ್ಸ್ ದ. ಸೊ ಈ ಥರ ಇಟ್ಕೊಳ್ಳೋಕ್ಕೆ ಹೋಲ್ ಹ್ಯಾಂಡ್ ಮಸಲ್ ಏನಿದೆ ಇದನ್ನು ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ಗ್ರಾಸ್ ಮೋಟಾರ್ ಸ್ಕಿಲ್. ಅದೇ ನಾವು ಪೆನ್ನನ್ನು ಈ ಥರ ಇಟ್ಕೊಳ್ತಿದೆ ಅಂದರೆ ಇಟ್ ಜಸ್ಟ್ ಯೂಸಸ್ ದ ಫಿಂಗರಲ್ಲಿ ಬರೋ ಮಸಲ್ಸ್ನ ಯೂಸ್ ಮಾಡುತ್ತಲ್ವಾ. ಸೊ ದಿಸ್ ಈಸ್ ಫೈನ್ ಮೋಟಾರ್ ಸ್ಕಿಲ್ಸ್. ಸೊ ಫೈನ್ ಮೋಟಾರ್ ಸ್ಕಿಲ್ಲಲ್ಲಿ ಏನು, ಇದರಲ್ಲಿ ಇಟ್ ಯೂಸಸ್ small muscles. Okay, it uses small muscles. Fine motor skill uses ಏನಾಗುತ್ತೆ, ಸ್ಮಾಲ್ ಮಸಲ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಐ ಮಸಲ್ಸ್ ಆಗಿರ್ಬೋದು, ಫಿಂಗರ್ಸ್ ಆಗಿರ್ಬೋದು. ಹಿಯರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಪೆನ್ನನ್ನು ಪಿಕ್ ಮಾಡೋದಕ್ಕೆ ಇಟ್ ಯೂಸಸ್ ಗ್ರಾಸ್ ಮೋಟಾರ್ ಸ್ಕಿಲ್ಸ್, ಆ್ಯಂಡ್ ಬರೆಯೋದಕ್ಕೆ, ಪೇಂಟ್ ಮಾಡೋದಕ್ಕೆ, ಡ್ರಾಯಿಂಗ್ ಮಾಡೋದಕ್ಕೆ ಏನು ಫೈನ್ ಮೋಟಾರ್ ಸ್ಕಿಲ್ಸ್ನ ಯೂಸ್ ಮಾಡುತ್ತೆ. ಸೊ ಆಲ್ವೇಸ್ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಏನಾಗಿರುತ್ತೆ, ಫಸ್ಟು ಗ್ರಾಸ್ ಮೋಟಾರ್ ಸ್ಕಿಲ್ಲೇ ಬರುತ್ತೆ. ಓಕೆ, ಫಸ್ಟ್ ಗ್ರಾಸ್ ಮೋಟಾರ್, ಅದಾದ ಮೇಲೆ ವಿ ಗೆಟ್ ಫೈನ್ ಮೋಟಾರ್ ಸ್ಕಿಲ್. ಓಕೆ, ವಿ ಗೆಟ್ ಫೈನ್ ಮೋಟಾರ್ ಸ್ಕಿಲ್ಸ್. ಓಕೆನಾ? ರಿಮೆಂಬರ್ ದಿಸ್. ಫಸ್ಟ್ ನಮಗೆ ಏನಾಗುತ್ತೆ, ಗ್ರಾಸ್ ಮೋಟಾರ್ ಸ್ಕಿಲ್ ಬರುತ್ತೆ, ನೆಕ್ಸ್ಟ್ ವಿ ಗೆಟ್ ಫೈನ್ ಮೋಟಾರ್ ಸ್ಕಿಲ್ಸ್. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ ಬಂದು ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಏನು? ಕಾಗ್ನಿಟಿವ್ ಮೀನ್ಸ್ ಬ್ರೈನಲ್ಲಿ ನಮ್ಗೆ ಏನೇನು ಮೆಂಟಲ್ ಸ್ಕಿಲ್ಸ್, ಥಿಂಕಿಂಗ್, ರೀಸನಿಂಗ್ ಎಬಿಲಿಟೀಸ್, ಇಮ್ಯಾಜಿನೇಷನ್, ಮೆಮೊರಿ, ಇದೆಲ್ಲ ಏನು ಗ್ರೋತ್ ಆಗುತ್ತಲ್ಲ, ದಿಸ್ ಈಸ್ ನೋನ್ ಆ್ಯಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಲ್ಯಾಂಗ್ವೇಜ್ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ನಾವು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಲೇ ನೆನ್ಪಿಟ್ಕೋಬಹುದು. ಸೊ ಮೆಂಟಲ್ ಸ್ಕಿಲ್ಸ್ ಆಗಿರ್ಬೋದು, ಥಿಂಕಿಂಗ್, ರೀಸನಿಂಗ್, ದೀಸ್ ಆಲ್ಸೋ ಕಮ್ಸ್ ಅಂಡರ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಓನ್ಲಿ. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ನಾವು ಮೇನ್ ಆಗಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳೋಣ. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ವಿ ಆಲ್ ನೋ, ಬ್ರೈನಲ್ಲಿ ಎರಡು ಪಾರ್ಟ್ ಇದೆ, ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್. ಲೆಫ್ಟ್ ಬ್ರೈನ್ ಈಸ್ ಆಲ್ ಅಬೌಟ್ ಲಾಜಿಕಲ್ ಥಿಂಕಿಂಗ್, ಲೆಫ್ಟ್ ಬ್ರೈನ್ ಲಾಜಿಕಲ್ ಥಿಂಕಿಂಗ್. ಓಕೆ, ಆ್ಯಂಡ್ ರೈಟ್ ಬ್ರೈನ್ ಈಸ್ ಫಾರ್ ಕ್ರಿಯೇಟಿವಿಟಿ. ಓಕೆನಾ? ಇಫ್ ಅ ಪರ್ಸನ್ ಈಸ್ ಗುಡ್ ಅಟ್ ಮ್ಯಾಥ್ಸ್, ಸೈನ್ಸ್ ಮತ್ತು ಲ್ಯಾಂಗ್ವೇಜಲ್ಲಿ ಹೋಲ್ಡ್ ಚೆನ್ನಾಗಿದ್ದರೆ, ಹಿಸ್ ಲೆಫ್ಟ್ ಬ್ರೈನ್ ಈಸ್ ವೆರಿ ಆ್ಯಕ್ಟಿವ್, ಹೈಲಿ ಡೆವಲಪ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ದ ಪರ್ಸನ್ ಈಸ್ ಕ್ರಿಯೇಟಿವ್ ಅಂದರೆ ಡ್ರಾಯಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಈ ಥರ ಪರ್ಸನ್ಸ್ ಇದ್ದರೆ ದೇ ಆರ್ ಕ್ರಿಯೇಟಿವ್ ಇನ್ ನೇಚರ್. ಇಟ್ ಈಸ್ ಆಲ್ ಅಬೌಟ್ ರೈಟ್ ಬ್ರೈನ್. ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಲ್ಲಿ ನೋಡ್ಬೋದು, ಮಗುದು ನಮ್ಮ ಥಿಂಕಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹೇಗೆ ಮಗು ಇಮ್ಯಾಜಿನೇಷನ್ ಮಾಡ್ಕೊಳ್ಳುತ್ತೆ, ಹೀಗಿರ್ಬೋದು ವಸ್ತು, ಅದೆಲ್ಲ ಏನಾಗುತ್ತೆ, ಫ್ರಮ್ ಸ್ಟೇಜ್ ಟು ಸ್ಟೇಜ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಮೇನ್ ಆಗಿ ನಾವು ನೋಡೋದು ಲ್ಯಾಂಗ್ವೇಜ್
development. They may ask the question, language development ಯಾವ ಡೆವಲಪ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ರೆ it is cognitive development. And the next one is social development. Social development is nothing but moral development. Social development ಅಲ್ಲಿ ನಾವು ಮೇನ್ ಆಗಿ ಏನು ನೋಡ್ತೀವಿ, moral development. So the process of learning, adapting, installing or internalizing the values, norms and social approved ways of behavior is known as socialization. So socialization ಅಂದ್ರೆ ಏನು, ಈ ಟಾಪಿಕ್ ಮೇಲೆ they can ask question. Socialization ಅಂದ್ರೆ ಏನು, ಇವಾಗ ಯಾವುದಾದ್ರೂ ಒಂದು ಸೋಷಿಯಲಲ್ಲಿ ನಾವು ಸೊಸೈಟಿಲಿ ಇದ್ದಾಗ ಯಾವುದು ಕರೆಕ್ಟ್, ಯಾವುದು ಅಪ್ರೂವ್ ಆಗಿರುತ್ತೆ, ಸೋಷಿಯಲ್ ಬಿಹೇವಿಯರ್ ಅಪ್ರೂವ್ ಆಗಿರುತ್ತೆ, ನಾವು ಅದನ್ನು ಏನು ಮಾಡ್ತೀವಿ, ಕಲ್ತ್ಕೊಳ್ತೀವಿ. ವಿ ಲರ್ನ್ ಇಟ್, ಮತ್ತು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ, ಮತ್ತು ನಮ್ಮಲ್ಲಿ ನಾವು ಅದನ್ನು ಒಗ್ಗೂಡಿಸ್ಕೊಳ್ತೀವಿ. ಈ ವ್ಯಾಲ್ಯೂಸ್ನ ಏನು, ಈ ಥರದ ವ್ಯಾಲ್ಯೂಸ್ನ ನಾವು ಒಗ್ಗೂಡಿಸ್ಕೊಳ್ತೀವೋ ಆ್ಯಂಡ್ ಇದನ್ನು ನಾವು, ಈ ಬಿಹೇವಿಯರ್ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ socialization. So socialization ಯಾವಾಗ ಆಗುತ್ತೆ, socialization when we interact with the society. ಒಂದು ಮಗು ಸೊಸೈಟಿ ಜೊತೆಗೆ ಬೆರೆತಾಗ there is a social development. ಇದನ್ನು ನಾವು socialization ಅಂತ ಕರಿತೀವಿ. ಸೊ socialization ಅನ್ನೋದು it is lifelong process from ಏನು ಮಗು when it starts to interact with the society ಅಥವಾ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಅಂಟಿಲ್ ಡೆತ್, ನಮ್ಮ ಡೆತ್ ಆಗೋವರೆಗೂ ಕೂಡ, ಇನ್ಫ್ಯಾನ್ಸಿ ಟು ಡೆತ್ ವಿ ಹ್ಯಾವ್ ದ ಸೋಷಿಯಲ್ ಡೆವಲಪ್ಮೆಂಟ್. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಜೊತೆಗೆ ವಿ ಗೆಟ್ ದ ಮಾರಲ್ ಡೆವಲಪ್ಮೆಂಟ್. ಮಾರಲ್ ಡೆವಲಪ್ಮೆಂಟ್ ಅಂದರೆ ಏನು, ಮಾರಲ್ ಡೆವಲಪ್ಮೆಂಟ್ ಮೀನ್ಸ್ ಯಾವುದು ಸೋಷಿಯಲ್ ನಾರ್ಮ್ಸಲ್ಲಿ ಅಕ್ಸೆಪ್ಟ್ ಆಗಿದೆ, ಯಾವ ವ್ಯಾಲ್ಯೂ ಕರೆಕ್ಟು. ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲಿ ನಾವು ಹೇಗೆ ಬಿಹೇವ್ ಮಾಡಬೇಕು, ನಮ್ಮ ಬಿಹೇವಿಯರ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇವಾಗ ಕುಡಿಬಾರ್ದು, ಇವಾಗ ಫಾರ್ ಎಕ್ಸಾಂಪಲ್ ನಾವು ಕುಡಿದು ಹೊರಗಡೆಗೆ ಗಲಾಟೆ ಮಾಡೋದು, ದಿಸ್ ಈಸ್ ನಾಟ್ ಮಾರಲ್ ಡೆವಲಪ್ಮೆಂಟ್ ಆಗಿಲ್ಲದೆ ಇರೋದು. ದಿಸ್ ಆಲ್ ಕಮ್ಸ್ ಅಂಡರ್ ದ ಮಾರಲ್ ಡೆವಲಪ್ಮೆಂಟ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಮೋಷನಲ್ ಡೆವಲಪ್ಮೆಂಟ್. ಎಮೋಷನಲ್ ಡೆವಲಪ್ಮೆಂಟ್ ಅನ್ನೋದು ಇಟ್ ಈಸ್ ಆಲ್ ಅಬೌಟ್ ನೋಯಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಯುವರ್ ಎಮೋಷನ್ಸ್. ಇವಾಗ ನಾನು ನನ್ನ ಎಮೋಷನ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ತೀನಿ, ನನ್ನ ಎಮೋಷನ್ಸ್ನ ನಾನು ಹೇಗೆ ಅರ್ಥ ಮಾಡ್ಕೊತೀನಿ, ಹಾಗೆ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ ಡೋಂಟ್ ಎಕ್ಸ್ಪ್ರೆಸ್ ವಿತ್ ಅದರ್ಸ್, ಇಟ್ ಈಸ್ ದೇರ್ ಎಮೋಷನಲ್ ಡೆವಲಪ್ಮೆಂಟ್. ಮತ್ತು ಎಮೋಷನಲ್ ಡೆವಲಪ್ಮೆಂಟ್ ಮತ್ತು ಕಾಗ್ನಿಷನ್ ಡೆವಲಪ್ಮೆಂಟ್ ದೇ ಬೋತ್ ಆರ್ ಇಂಟರ್ ರಿಲೇಟೆಡ್. ಹೇಗೆ ಇಂಟರ್ ರಿಲೇಟೆಡ್ ಅಂತ ನಿಮ್ಗೆ ಅನ್ಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ವೆನ್ ವಿ ಆರ್ ಇನ್ ದ ಚೈಲ್ಡ್ಹುಡ್ಡಲ್ಲಿದ್ದಾಗ ವಾಟ್ ಎವರ್, ಇಲ್ಲಿ ನೋಡಿ, ಇಲ್ಲಿ ಮಗು ಏನಾಗಿದೆ, ಕೋಪ ಮಾಡ್ಕೊಂಡಿದೆ. ಸೊ ಇದೇ ಥರ ನಾವು ಕೋಪ ಮಾಡ್ಕೊತೀವ ಇವಾಗ ಆಫ್ಟರ್ ಅಡೋಲೆಸೆನ್ಸ್ ಅಥವಾ ಅಡಲ್ಟ್ಹುಡ್ಡಲ್ಲಿದ್ದಾಗ ನಾವು ಆ ಥರ ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಓನ್ಲಿ ವಿತ್ ಫ್ಯೂ ಪೀಪಲ್ ನಾವು ಯಾರ ಹತ್ರ ಅಟ್ಯಾಚ್ ಆಗಿರ್ತೀವೋ ಅವ್ರ ಹತ್ರ ಮಾತ್ರ ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ತೀವಿ. ಬಟ್ ಸರೌಂಡಿಂಗ್ ದ ಸೊಸೈಟಿಯಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ, ಆ ಥರ ಬಿಹೇವ್ ಮಾಡೋದಿಲ್ಲ. ಸೊ ದಿಸ್ ಈಸ್ ಎಮೋಷನಲ್ ಡೆವಲಪ್ಮೆಂಟ್. ಸೊ ವೆನ್ ವಿ ಗೆಟ್ ಅ ಮೆಚುರಿಟಿ ಕಾಗ್ನಿಟಿವ್ಲಿ, ನಮಗೆ ನಮ್ಮ ಥಿಂಕಿಂಗ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಡೆವಲಪ್ ಆದಾಗ ನಮ್ಮ ಎಮೋಷನಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಹೇಗೆ ಅಂತ ಲೈಕ್ ನಾವು ಇನ್ ದ ಅಡಲ್ಟ್ಹುಡ್ ವಿ ವಾಂಟ್ ಎಕ್ಸ್ಪ್ರೆಸ್ ವಿತ್ ಆಲ್, ನಾವು ಎಲ್ಲರ ಮುಂದೆ ಅಳೋದಿಲ್ಲ ಅಥವಾ ಎಲ್ಲರ ಮುಂದೆ ಕೋಪ ಮಾಡ್ಕೊಳ್ಳೋದಿಲ್ಲ. ಓನ್ಲಿ ವಿತ್ ಫ್ಯೂ ಪೀಪಲ್, ನಾವು ಯಾರ ಹತ್ರ ಅಟ್ಯಾಚ್ ಆಗಿರ್ತೀವಿ ಅಥವಾ ಯಾರ ಹತ್ರ ಕ್ಲೋಸ್ ಆಗಿರ್ತೀವಿ ಅವ್ರ ಹತ್ರ ಮಾತ್ರ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಡಿಸ್ಕಸ್ ಮಾಡೋದು ಅಥವಾ ಅದು ಎಕ್ಸ್ಪ್ರೆಸ್ ಮಾಡೋದು ಮಾಡ್ತೀವಿ. ದಿಸ್ ಈಸ್ ಎಮೋಷನಲ್ ಡೆವಲಪ್ಮೆಂಟ್. ಸೊ ಎಮೋಷನಲ್ ಡೆವಲಪ್ಮೆಂಟ್ ಮತ್ತು ಕಾಗ್ನಿಷನ್ ಡೆವಲಪ್ಮೆಂಟ್ ಏನಾಗಿದೆ, ದೀಸ್ ಟು ಆರ್ ಇಂಟರ್ ರಿಲೇಟೆಡ್ ವಿತ್ ಈಚ್ ಅದರ್. ಆಲ್ ಡೆವಲಪ್ಮೆಂಟ್ಸ್ ಆರ್ ಇಂಟರ್ ರಿಲೇಟೆಡ್ ವಿತ್ ಈಚ್ ಅದರ್ಸ್. ಸೊ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ನಾವೇನು ನೋಡ್ತೀವಿ, ಫಿಸಿಕಲ್ ಡೆವಲಪ್ಮೆಂಟ್ ಇಟ್ ಈಸ್ ಆಲ್ ಅಬೌಟ್ ಮೋಟಾರ್ ಸ್ಕಿಲ್ಸ್. ಓಕೆ, ರಿಮೆಂಬರ್ ದೀಸ್ ಪಾಯಿಂಟ್ಸ್. ಮೋಟಾರ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಕಾಗ್ನಿಟಿವ್ ಅಲ್ಲಿ ನಮಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ವಿ ಗೆಟ್ ಮಾರಲ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಎಮೋಷ್ನಲಲ್ಲಿ ಇಟ್ ಈಸ್ ಎಮೋಷನ್ಸ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ ಪರ್ಸನ್ ಟು ಪರ್ಸನ್ ಎಮೋಷನ್ಸ್ ಏನಾಗುತ್ತೆ, ಚೇಂಜಸ್ ಇರುತ್ತೆ. ಇವಾಗ ಒಬ್ಬರು ತುಂಬ
ತುಂಬ ಮಾತಾಡೋದು, ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಬಟ್ ಸಮ್ ಆರ್ ಇಂಟ್ರೋವರ್ಟ್ ಇನ್ ನೇಚರ್. ಸೊ ಇವಾಗ ಎಲ್ಲರೂ ಒಂದೇ ಥರ ಎಮೋಷನ್ಸ್ನ ತೋರಿಸೋದಾಗಿದ್ರೆ ನಾವೆಲ್ಲ ಏನಾಗ್ತಿದ್ವಿ, ಸೇಮ್ ಪರ್ಸನ್ ಆಗ್ತಿದ್ವಿ. ದೆರ್ ಈಸ್ ಅ ಸೇಯಿಂಗ್ ದಟ್ ಎಮೋಷನ್ಸ್ ಏನು ಮಾಡುತ್ತೆ, ಇಟ್ ಕಲರ್ಸ್ ಅವರ್ ಲೈಫ್ಸ್. ಸೊ ಇನ್ ದ ಸೇಮ್ ವೇ ಡಿಫ್ರೆಂಟ್ ಎಮೋಷನ್ಸ್ ಇದ್ದಾಗ ಮಾತ್ರ ಸೊಸೈಟಿಲಿ ಚೇಂಜಸ್ ಇರುತ್ತೆ. ಆವಾಗ ಇಟ್ ಲುಕ್ಸ್ ಬೆಟರ್ ದ್ಯಾನ್ ಒಂದೇ ಥರ ಎಲ್ಲರೂ ಇದ್ದರೆ ಇಟ್ ವೋಂಟ್ ಲುಕ್ ಬೆಟರ್. ಆ್ಯಂಡ್ ಅಕಾರ್ಡಿಂಗ್ ಟು ವ್ಯಾಟ್ಸನ್ ಪ್ರಕಾರ ವಾಟ್ ಈ ಸೇ ಈಸ್, ಅಕಾರ್ಡಿಂಗ್ ಟು ವ್ಯಾಟ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಹೇಳ್ತಾರೆ, ಫ್ರಮ್ ಬರ್ತ್ ದೇರ್ ಈಸ್ ಅ ಫಿಯರ್, ಆ್ಯಂಗರ್ ಆ್ಯಂಡ್ ಲವ್. ದೀಸ್ 3 ಎಮೋಷನ್ಸ್ ಏನಾಗಿದೆ ಫ್ರಮ್ ಬರ್ತ್ ನಮಗೆ ದೀಸ್ 3 ಎಮೋಷನ್ಸ್ ಏನಾಗಿದೆ ಡೆವಲಪ್ ಆಗಿರುತ್ತೆ. ಫಿಯರ್ ಆ್ಯಂಡ್ ಆ್ಯಂಗರ್, ದೀಸ್ 2 ಆರ್ ನೆಗೆಟಿವ್ ಎಮೋಷನ್ಸ್. ಓಕೆ, ಆ್ಯಂಡ್ ಲವ್ ಇಸ್ ಅ ಪಾಸಿಟಿವ್ ಎಮೋಷನ್. ನೀವು ನೋಡ್ಬೋದು ತಾಯಿ ಮೇಲೆ ಕಿಡ್ ಆಲ್ವೇಸ್ ಏನು ಫ್ರಮ್ ದ ಬರ್ತ್ ಇಟ್ ಶೋಸ್ ದ ಎಮೋಷನ್, ಲವ್ ಎಮೋಷನ್ ತೋರಿಸುತ್ತೆ. ಇವಾಗ ಏನಾದರೂ ಕೊಡಲಿಲ್ಲ ಅಂದರೆ ಅದಕ್ಕೆ ಸಿಟ್ಟು ಬರ್ತಿರುತ್ತೆ. ಆಮೇಲೆ ಏನಾದರೂ ಇವಾಗ ಜೋರಾಗಿ ಸೌಂಡ್ ಮಾಡಿದ ತಕ್ಷಣ, ಸಡನ್ನಾಗಿ ಜೋರಾಗಿ ಸೌಂಡ್ ಮಾಡಿದಾಗ ಮಗು ಹೆದರ್ಕೊಳ್ಳುತ್ತೆ. ಸೊ ದೀಸ್ 3 ಎಮೋಷನ್ಸ್ ಆರ್ ಫ್ರಮ್ ಬರ್ತ್ ಓನ್ಲಿ. ಈ 3 ಎಮೋಷನ್ಸ್ ಮಗುವಲ್ಲಿ ಡೆವಲಪ್ ಆಗಿರುತ್ತೆ. ಆ್ಯಂಡ್ ಫಿಯರ್ ಮತ್ತು ಆ್ಯಂಗರ್, ದೀಸ್ 2 ಆರ್ ನೆಗೆಟಿವ್ ಎಮೋಷನ್ಸ್ ಆ್ಯಂಡ್ ಲವ್ ಇಸ್ ಅ ಪಾಸಿಟಿವ್ ಎಮೋಷನ್. ಸೊ ಇನ್ನು ನೆಗೆಟಿವ್ ಎಮೋಷನ್ಸ್ ಹೇಳೋದಾದರೆ ಬೋರ್ಡಮ್ ಆಗಿರ್ಬೋದು ಮತ್ತು ಶೇಮ್ ಆಗಿರ್ಬೋದು. ದೀಸ್ 2 ಆರ್ ನೆಗೆಟಿವ್ ಎಮೋಷನ್ಸ್. ಓಕೆ, ಬೋರ್ಡಮ್ ಮತ್ತು ಶೇಮ್, these 2 are negative emotions. There are many other examples for negative emotion. Positive emotion ಅಲ್ಲಿ ಲವ್ ಆಗಿರ್ಬೋದು, ಪ್ರೈಡ್ ಫೀಲ್ ಆಗೋದಾಗಿರ್ಬೋದು, ಯಾರಾದರೂ ಹೊಗಳ್ದಾಗ ಆಗೋ ಫೀಲ್ ಆಗಿರ್ಬೋದು. ದೀಸ್ ಫೀಲ್ಸ್ ಆರ್ ಪಾಸಿಟಿವ್ ಫೀಲ್. ಓಕೆ, ಪಾಸಿಟಿವ್ ಎಮೋಷನ್. ಸೊ ನೆಕ್ಸ್ಟ್ ದೆರ್ ಈಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಏನೇನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋದರೆ, ಗ್ರೋತ್ ಈಸ್ ಅ narrow in nature. Growth is narrow in nature. It is not broad. It has only one physical development or quantitative development. This is very narrow in nature. And development another, it is a broader in nature. Growth is a quantitative development. I already said growth is a quantitative development, and development another qualitative ಮತ್ತು quantitative in nature. Okay, it is quantitative in nature and development is qualitative and quantitative. So growth ಅಲ್ಲಿ ಏನಾಗುತ್ತೆ, only physical development. Growth is always about physical development, but development ಅನ್ನೋದು physical, cognitive, social and emotional ಈ ಎಲ್ಲ ಡೆವಲಪ್ಮೆಂಟ್ಸ್ನ ನಾವು ಡೆವಲಪ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಗ್ರೋತ್ ಈಸ್ ಮೆಷರಬಲ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ನಾನ್ ಮೆಷರಬಲ್. ಗ್ರೋತಲ್ಲಿ ನಮಗೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅ ಸ್ಟ್ರಕ್ಚರಲ್ ಚೇಂಜಸ್ ಆಗಿರುತ್ತೆ, ಬಟ್ ಡೆವಲಪ್ಮೆಂಟ್ ಅನ್ನೋದು ಫಂಕ್ಷನಲ್ ಚೇಂಜಸ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಆ್ಯಂಡ್ ನಾನು ಆಲ್ಮೋಸ್ಟ್ ಎಲ್ಲ ಏನು ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ ಎಲ್ಲ ಕವರ್ ಮಾಡಿದ್ದೀನಿ. ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ವಿತ್ ದ B.Ed ಸ್ಟೂಡೆಂಟ್ಸ್. ಥ್ಯಾಂಕ್ ಯು.